ಹೌದು ಕಣಮ್ಮ, ಮದುವೆ ಇದ್ರೆ ಹಾಗೆ ಇರಬೇಕು. ಮನೆಯವರೆಲ್ಲ ಒಟ್ಟಿಗೆ ಸೇರ್ಬೇಕು, ಎಲ್ಲರೂ ಖುಷಿ ಖುಷಿಯಾಗಿ ನಗನಗ್ತಾ ಸಂಭ್ರಮದಿಂದ ಶುಭ ಕಾರ್ಯ ಮಾಡಬೇಕು. ಈ ಮಾತನ್ನೇನಾದ್ರು ಶ್ರುತಿ ಕೇಳ್ಬಿಟ್ರೆ ಎಷ್ಟು ಸಂತೋಷ ಪಟ್ಟಾಳ ಗೊತ್ತಾ? ಕರಿತೀನಿ ಶ್ರುತಿ. ಶ್ರುತಿ, ಹೌದೌದು, ಅವಳಂತೂ ತುಂಬಾನೇ ಖುಷಿ ಪಡ್ತಾಳೆ. ಇರಿ, ನಾನೇ ಹೇಳ್ತೀನಿ. ನೀನೇ ಹೇಳ್ತೀಯಾ? ಹೇಳಿ ಹೇಳು. ಶ್ರುತಿ, ಎಲ್ಲೋಗಿದ್ಯಮ್ಮ? ನಿನ್ ತಂಗಿ ಏನು ಹೇಳ್ತಿದ್ದಾನೆ ಕೇಳ್ಬಾ. ಅವಳು ಹೇಳಿದ್ ಕೇಳಿ ನಮಗಂತೂ ಸಾಕತ್ ಖುಷಿ ಆಗ್ಬಿಡ್ತಾವ. ಏನಪ್ಪ? ಏನಿಲ್ಲಮ್ಮ, ಯುಕ್ತ ಮತ್ತೆ ಈಶಾನಿ ಒಬ್ರಿಗೊಬ್ರು ಸಮ್ಮತ ಆಗ್ಬಿಟ್ರಲ್ವಾ. ಒಬ್ಳು ದೊಡ್ಡ ಮನೆ ಸೊಸೆ, ಇನ್ನೊಬ್ಳು ದೊಡ್ಡ ಮನೆ ಮಗಳು. ಚೂರು ಜಂಬನೇ ಇಲ್ಲಮ್ಮ. ಈಶಾನಿ ಹೇಳ್ತಾಳೆ ನಿನ್ನ ಮದುವೆ ಶಾಸ್ತ್ರ ಜೊತೆಗೆ ಅವಳು ಮದುವೆ ಶಾಸ್ತ್ರ ನಡೀಲಿ ಅಂತ, ಅದು ಈ ಮನೇಲಿ. ನೀವು ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿಯಪ್ಪ. ಹೌದು ಶ್ರುತಿ, ನಾವಿಬ್ರು ಒಂದೇ ಮನೆಯವರು. ಅದು ಅಲ್ಲದೆ ನಾವು ಅಕ್ಕ ತಂಗಿರು, ಇಬ್ರು ಒಂದೇ ಸಲ ಮದ್ವೆನೂ ಆಗ್ತಿದ್ದೀವಿ. ಸೊ ನಮ್ ಎರಡೂ ಮನೆಯವರು ಒಟ್ಟಿಗೆ ಸೇರ್ಕೊಂಡು ಈ ಮದ್ವೆನ ಮಾಡಿದ್ರೆ ನಮ್ ಫ್ಯಾಮಿಲಿ ಬಾಂಡಿಂಗ್ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಎಲ್ಲರೂ ಖುಷಿಯಾಗಿರ್ಬೋದು ಅಲ್ವಾ ದೊಡ್ಡಮ್ಮ? ಅದಕ್ಕೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತಾ ಇದೆ. ಯಾವ ದೇವ್ರ ಬುದ್ಧಿ ಕೊಡ್ತೋ ಏನೋ. ಅದಕ್ಕೆ ಅಮ್ಮ ಮಗಳು ಸೇರ್ಕೊಂಡು ಏನಾದರೂ ಸ್ಕೆಚ್ ಹಾಕಿದಾರ ಅಂತ. ಏನೂ ಗೊತ್ತಿಲ್ಲ, ನೋಡೋಣ ಇರು. ಹೌದೌದು, ನಮ್ಮ ಶ್ರುತಿ ಮದುವೆ ಮೇಡ್ ಇನ್ ಹೆವೆನ್ ಅವ್ರು ಮಾಡಿಸ್ತಾ ಇದ್ದಾರೆ, ನಿನ್ನ ಮದುವೆನೂ ಮೇಡ್ ಇನ್ ಹೆವೆನ್ ಅವರೇ ಮಾಡಿಸ್ತಾ ಇದ್ದಾರೆ. ಎಲ್ಲರೂ ಸೇರಿ ಒಟ್ಟಿಗೆ ಶಾಸ್ತ್ರ ಮಾಡೋಣ. ಅಯ್ಯೋ ದೊಡ್ಡಮ್ಮ, ನೀವೇನು ಹಾಗೆ ಹೇಳ್ತೀರಾ? ಶ್ರುತಿ ಮದುವೆ ಮಾಡಿಸ್ತಿರೋದು ಮೇಡ್ ಇನ್ ಹೆವೆನ್ ಅವರು, ಅದೇ ನಾನು ಮದುವೆ ಆಗ್ತಿರೋದು ಮೇಡ್ ಇನ್ ಹೆವೆನ್ ಅವ್ರನ್ನೇ. ಅದು ನಮ್ಮ ಫ್ಯಾಮಿಲಿ. ಹೌದಮ್ಮ. ಏನೋ ಒಂದು ಒಟ್ಟಿನಲ್ಲಿ ನಮ್ಮನೆ ಮಕ್ಕಳು ಖುಷಿಯಾಗಿದ್ರೆ ಅಷ್ಟು ಸಾಕು. ಐಶಾನೆ, ನಟರಾಜಂಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ, ಇದು ನಮ್ಮನೆ ಫಂಕ್ಷನ್ನು, ನಾವೆಲ್ಲರೂ ಒಟ್ಟಾಗಿ ಸೇರ್ಕೊಂಡು ಮಾಡೋಣ, ಬಂದ್ಬಿಡಿ ಅಂತ ಕರಿತೀನಿ. ಏನಪ್ಪ ಪೃಥ್ವಿ, ಹೊಸ ಹಳ್ಳಿಯ ಅಂತ ಅಲ್ಲಿಗೆ ಹೋಗ್ತೀಯೋ ಇಲ್ಲ ಅಕ್ಕ ತಂಗಿಯರ್ ಮದುವೆ ಅಂತ ಇಲ್ಲೇ ಇರ್ತೀಯೋ? ಅಯ್ಯೋ, ನಾನೀಗ ಗಂಡಿನ ಕಡೆಯೂ ಹೌದು ಹೆಣ್ಣಿನ ಕಡೆಯೂ ಹೌದು, ಎರಡೂ ಕಡೆನೂ ಇರಬೇಕು.